ಹಲೋ ಫ್ರೆಂಡ್ಸ್, ಕುಡುಕ ಸಾಹುಕಾರರ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕುಡಿದು ಕುಪ್ಪಳಿಸುತ್ತಾ ಕೆಲವು ಕುಡುಕ ಸಾಹುಕಾರರು ಮಾಡಿದ ಕಂತ್ರಿ ಕೆಲಸಗಳನ್ನು ನೋಡಿದ್ರೆ ಮಾತ್ರ ನೀವಂತೂ ಹೊಟ್ಟೆ ಹಿಡ್ಕೊಂಡ್ತೀರಾ. ಆದ್ದರಿಂದ ಮಸ್ತ್ ಕಾಮಿಡಿ ಆಗಿರುವ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಲೇಟ್ ಮಾಡದೆ ವಿಡಿಯೋ ನೋಡ್ಕೊಂಡ್ ಬರೋಣ. ಲೆಟ್ಸ್ ಗೋ. ಈ ಕುಡುಕ ಸಾಹುಕಾರರು ಕುಡಿದು ಟೈಟ್ ಆದ್ರು ಅಂದ್ರೆ ಇವರು ಕೊಡುವ ಬಿಲ್ಡಪ್ ಗಳ ಮುಂದೆ ಸಿನಿಮಾ ಹೀರೋಗಳು ಕೂಡ ವೇಸ್ಟ್ ಬಿಡಿ. ಅದೇ ರೀತಿ ಇಲ್ಲಿರುವ ಈ ಅಂಕಲ್ ನ ನೋಡಿ, ಬೆಳಗ್ಗೆನೆ ಎಣ್ಣೆಗೆ ನೀರ್ ಮಿಕ್ಸ್ ಮಾಡ್ದಂಗೆ ಕುಡಿದ್ಬಿಟ್ಟವನೇ ಅನ್ಸುತ್ತೆ. ಅದಕ್ಕೆ ನೋಡಿ, ಮೈಕಲ್ ಜಾಕ್ಸನ್ ನ ಕೂಡ ಮೀರಿಸುವಂತೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾವನೆ. ಇಲ್ಲಿ ನೋಡಿ, ಈ ತಾತ ಫುಲ್ ಕುಡಿದು ಟೈಟ್ ಆಗಿ ಅಲ್ಲೇ ಇದ್ದ ಕನ್ನಡಿ ಹತ್ರ ಬರ್ತಾನೆ. ಇನ್ನ ಕನ್ನಡಿಯಲ್ಲಿದ್ದ ತನ್ನ ಪ್ರತಿಬಿಂಬನೆ ನೋಡಿ, ಲೇ ಯಾವನೋ ನೀನು, ನಂತರ ಇರೋಕೆ ನಿನ್ಗೆ ಯಾವನೋ ಲೈಸೆನ್ಸ್ ಕೊಟ್ಟಿದ್ದು ಅಂತ ಫುಲ್ ಗರಂ ಆಗ್ಬಿಟ್ಟವನೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಇಲ್ಲಿರುವ ಈ ಕಾಕ ಫುಲ್ ಬಾಟಲ್ ಎತ್ಬಿಟ್ಟವನೋ ಇಲ್ಲ ಆಫ್ ಬಾಟಲ್ ಎತ್ಬಿಟ್ಟವನೋ ಗೊತ್ತಿಲ್ಲಾಗ್ಲಿ, ಒಳ್ಳೆ ಸಿನಿಮಾಗಳಲ್ಲಿ ಹೀರೋ ಯಾವ ರೀತಿ ಡೈಲಾಗ್ಸ್ ನ ಹೊಡಿತಾನೋ ಅದೇ ರೀತಿ ಡೈಲಾಗ್ ಗಳನ್ನ ಹೊಡಿತಾವನೆ. ಮತ್ತೆ ಅಣ್ಣ ಹೊಡ್ತಿರೋ ಡೈಲಾಗ್ಸ್ ನಿಮ್ಗೇನಾದ್ರೂ ಅರ್ಥ ಆದ್ರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿರುವ ಈ ಕಾಕನಿಗೆ ಕುಡಿದು ಫುಲ್ ಟೈಟ್ ಆದ್ಮೇಲೆ ಬ್ರೂಸ್ಲಿನೇ ಮೈಯಲ್ಲಿ ಬಂದಿರ್ಬೇಕು. ಅದಕ್ಕೆ ನೋಡಿ, ಯಾವ ರೀತಿ ಬ್ರೂಸ್ಲಿ ತರನೇ ಫೈಟ್ ಮಾಡೋಕೆ ಟ್ರೈ ಮಾಡ್ತಾವ. ಮತ್ತೆ ಅಣ್ಣ ಬ್ರೂಸ್ಲಿ ತಮ್ಮ ಚೂಸ್ಲಿ ಇರ್ಬೇಕು. ಅದಕ್ಕೆ ನೋಡಿ, ಫೈಟ್ ಮಾಡೋ ಅಂದ್ರೆ ಯಾವ ರೀತಿ ಒತ್ಕೊಂಡ್ ಬೀಳ್ತಾನೆ. ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಹೋದಾಗ ನಮಗೆ ಅಲ್ಲಿ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ನಾವು ತೆಂಗಿನಕಾಯಿನ ಹೊಡ್ತೀವಿ. ಆದ್ರೆ ಇಲ್ಲಿರುವ ಈ ಎಣ್ಣೆ ಕಾಕನಿಗೆ ಈ ಬಾರ್ನಿಂದಲೇ ಸುಖ ನೆಮ್ಮದಿ ಶಾಂತಿ ಸಿಕ್ಕಿರ್ಬೇಕು ಅನ್ಸುತ್ತೆ. ಅದಕ್ಕೆ ನೋಡಿ, ದೇವಸ್ಥಾನಕ್ಕೆ ಬಿಟ್ಟು ಬಾರ್ ಹತ್ರನೇ ತೆಂಗಿನಕಾಯಿ ಹೊಡಿತವನೆ. ಈ ವೀಕೆಂಡ್ ಬಂದ್ರೆ ನಮ್ ಹುಡುಗರ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂದ್ರೆ ನೋಡಿ, ಅಣ್ಣರು ಬೆಳಿಗ್ಗೆನೆ ಒಳ್ಳೆ ಯುದ್ಧಕ್ಕೆ ಹೋಗೋ ತರ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡು ಹೊಂಟವ್ರೆ. ಮತ್ತೆ ಅಣ್ಣವರು ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಹೊಂಟವ್ರೆ ಅಂದ್ರೆ ಇವತ್ತು 2-3 ಬಾಟಿಗಳು ಬೀಳೋ ತರನೇ ಕಾಣ್ತಿವೆ. ನಮ್ಮ ಎಣ್ಣೆ ಸಾಹೇಬ್ರು ಒಂದಿನ ಊಟ ಇಲ್ದಿದ್ದಂಗಾದ್ರೂ ಇದ್ಬಿಡ್ತಾರಾಗ್ಲಿ, ಒಂದಿನ ಎಣ್ಣೆ ಇಲ್ದಿದ್ರೆ ಮಾತ್ರ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಾರೆ. ಅದೇ ರೀತಿ ಇಲ್ಲಿ ಕೂಡ 1-2 ದಿನ ಬಾರ್ ಬಂದಾಗಿದ್ಕೆ ಈ ಎಣ್ಣೆ ಸಾಹೇಬ್ರೆಲ್ಲ ಸೇರ್ಕೊಂಡು ಎಷ್ಟು ದೊಡ್ಡ ಕ್ಯೂ ಕಟ್ಟಿದ್ದಾರೆ ನೋಡಿ. ಲೇ ಪಾಪ್ ನನ್ ಮಕ್ಕಳ, ನಿಮ್ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬರೋಕೆ ನಿಮ್ಗೆ ಟೈಮ್ ಇರಲಾಗ್ಲಿ, ಇಲ್ಲಿ ಬಂದು ಗಂಟೆಗಟ್ಲೆ ವೇಟ್ ಮಾಡಿ ಇಲ್ಲಿ ಎಣ್ಣೆ ತಗೊಳಕ್ಕೆ ನಿಮ್ಗೆ ಟೈಮ್ ಇರುತ್ತೇನ್ರ. ಈ ಕ್ಯೂನ ನೋಡ್ತಿದ್ರೆ ಇವತ್ತು ಎಣ್ಣೆ ಸಿಗೋವರೆಗೂ ನಮ್ಮ ಎಣ್ಣೆ ಕಾಕರು ಅಲ್ಲಿಂದ ಕದ್ಲೋ ತರ ಕಾಣ್ತಾನೆ ಇಲ್ಲ. ಈ ಟ್ರಾಫಿಕ್ ಸಿಗ್ನಲ್ಸ್ ಗಳನ್ನು ಗಾಡಿ ಹಾಕೊಂಡು ಹೊರಗಡೆ ಹೋಗೋರೆ ಕರೆಕ್ಟ್ ಆಗಿ ಪಾಲಿಸಲ್ಲ. ಅಂತದ್ರಲ್ಲಿ ಈ 90 ಹಾಕೊಂಡಿರುವ ಈ 90 ಕಾಕನ ನೋಡಿ, ರೆಡ್ ಲೈಟ್ ಬಿದ್ದಿದೆ ಅಂತ ಸ್ಟಾಪ್ ಆಗಿ ಗ್ರೀನ್ ಲೈಟ್ ಬಿದ್ಮೇಲೆ ಮುಂದೆ ಹೋಗ್ತಾವನೆ. ಮೇ ಬಿ ಈ 90 ಕಾಕ ಟ್ರಾಫಿಕ್ ಪೊಲೀಸ್ ಆಗಿರ್ಬೇಕು. ಅದಕ್ಕೆ ಮತ್ತೆ ಟ್ರಾಫಿಕ್ ರೂಲ್ಸ್ ಗಳನ್ನು ಅಚ್ಚುಕಟ್ಟಾಗಿ ಪಾಲಿಸ್ತಾವನೆ. ನಮ್ಮ ಎಣ್ಣೆ ಸಾಹೇಬ್ರು ಕುಡಿದು ಟೈಟ್ ಆದ್ಮೇಲೆ ಡ್ಯಾನ್ಸರ್, ಫೈಟರ್, ಸಿಂಗರ್, ಆಕ್ಟರ್ ಹೀಗೆ ಆಲ್ ಇನ್ ಒನ್ ಆಗ್ಬಿಡ್ತಾರೆ. ಕೆಲವರಿಗೆ ಕೋಟಿ ಕೊಟ್ರು ಕೂಡ ಅವ್ರ ಮುಖದಲ್ಲಿ ಸಂತೋಷ, ನೆಮ್ಮದಿ, ಆನಂದವನ್ನು ನಾವು ನೋಡೋಕೆ ಆಗೋದೇ ಇಲ್ಲ ಬಿಡಿ. ಆದ್ರೆ ನಮ್ಮ ಎಣ್ಣೆ ಸಾಹೇಬ್ರಿಗೆ ಮಾತ್ರ ಬೆಳಿಗ್ಗೆ ಎದ್ದ ಕೂಡಲೇ 90ಗೆ 90 ರೂಪೀಸ್ ಸಿಕ್ಕರೆ ಸಾಕು, ಅವರ ಮುಖದಲ್ಲಿ ಎಲ್ಲಿಲ್ಲದ ಸಂತೋಷ, ಪ್ರಪಂಚವನ್ನೇ ಗೆದ್ದ ಆನಂದವನ್ನು ನಾವು ನೋಡಬಹುದು. ಇಲ್ಲಿ ಈ ಹುಡುಗಿನ ಮದುವೆ ಮಾಡಿ ಅತ್ತೆ ಮನೆಗೆ ಕಳುಹಿಸುವಾಗ ಈ ಹುಡುಗಿಯ ಅಣ್ಣ ಆಫ್ ಬಾಟಲ್ ಎತ್ತಿದನೋ ಇಲ್ಲ ಫುಲ್ ಬಾಟಲ್ ಎತ್ತಿಬಿಟ್ಟದನೋ ಗೊತ್ತಿಲ್ಲ. ಮತ್ತೆ ತನ್ನ ಸಿಸ್ಟರ್ ನ ನೋಡಿ ಫುಲ್ ಎಮೋಷನ್ ಆಗಿ ಯಾವ ರೀತಿ ಡ್ಯಾನ್ಸ್ ಮಾಡ್ತವನೆ ನೋಡಿ. ಅಣ್ಣ ತೋರಿಸ್ತಿರುವ ಈ ಪ್ರೀತಿಗೆ ತಂಗಿ ಮಾತ್ರ, ಲೇ ಅಣ್ಣ, ನನ್ ಮದುವೆಗೆ ಒಂದು ಸೀರೆ ತಂದಿಲ್ಲ ಆಗ್ಲಿ, ಈಗ ಕುಡ್ಕೊಂಬಂದು ಈ ರೀತಿ ಡವ್ ಮಾಡ್ತಿದ್ಯಾ ನನ್ ಮಗನೇ ಅಂತ ಮನಸ್ಸಿನಲ್ಲೇ ಅನ್ಕೊಂಡಿರ್ಬೇಕು. ಇಲ್ಲಿ 90 ಏಜ್ ನಲ್ಲಿ 90 ಹಾಕೊಂಡಿರುವ ಈ ಅವ್ವ ಒಳ್ಳೆ 20ರ ಹುಡುಗಿ ತರ ಸ್ಟೇಜ್ ಮೇಲೆ ಯಾವ ರೀತಿ ಡಿಸ್ಕೋ ಡ್ಯಾನ್ಸ್ ಮಾಡ್ತಾವಳೆ ನೋಡಿ.
ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸಿನೆಸ್. ಇನ್ನ ಅವ್ವ ಮಾಡ್ತಿರೋ ಡ್ಯಾನ್ಸ್ ನ ನೋಡಿದ್ರೆ ಅವ್ವ ಯಾವ್ದೋ ಚೀಫ್ ಲಿಕ್ಕರ್ನೇ ಕುಡಿದಿರ್ಬೇಕು ಅನ್ಸುತ್ತೆ. ಅದೇ ರೀತಿ 90 ಹೊಡೆದು ಮಳೆಯಲ್ಲಿ ತಪಸ್ಸಿಗೆ ಕೂತಿರುವ ಈ ಮುತ್ಯನ ನೋಡಿ. ಅದೇನು ವರ ಬೇಕಂತ ಈ ಮುತ್ಯ ಮಳೆಯಲ್ಲಿ ತಪಸ್ಸಿಗೆ ಕೂತಿದ್ದಾನೋ ಗೊತ್ತಿಲ್ಲ. ಮತ್ತೆ ಮೇ ಬಿ ಈ ಮುತ್ಯ ಈ ಮಳೆಯಿಂದ ನಮಗೆ ಕುಡಿಯೋಕೆ ಪ್ಲೇಸ್ಗಳು ಸಿಗ್ತಿಲ್ಲ ಅಂತ ಈ ಮಳೆಯನ್ನು ಇವತ್ತು ಹೇಗಾದ್ರೂ ಮಾಡಿ ನಿಲ್ಲಿಸಲೇಬೇಕು ಅಂತ ತಪಸ್ಸಿಗೆ ಕೂತಿರ್ಬೇಕು ಅನ್ಸುತ್ತೆ. ನಾವು ರಾತ್ರಿ ಹೊತ್ತಲ್ಲಿ ಮನೆಯಿಂದ ಹೊರಗಡೆ ಕಾಲಿಡೋಕೆನೆ ಭಯ ಪಡ್ತೀವಿ. ಅಂಥದ್ರಲ್ಲಿ ಇಲ್ಲಿರುವ ಈ ತಾತನ ನೋಡಿ, ಒಂದು ಫುಲ್ ಬಾಟಲ್ನ ತನ್ನ ಜೊತೆಗೆ ಹಿಡ್ಕೊಂಡು ಎಷ್ಟು ಧೈರ್ಯವಾಗಿ ರಾತ್ರಿ ಹೊತ್ತಲ್ಲಿ ಹೊರಗಡೆ ತಿರುಗ್ತವನೆ. ಮತ್ತೆ ತಾತನ ಕಾನ್ಫಿಡೆನ್ಸ್ ನ ನೋಡ್ತಿದ್ರೆ ಮಾತ್ರ ದೇವಭೂತಗಳು ತಾತನ ಹತ್ರ ಬಂದ್ರೆ ಮಾತ್ರ ಅವುಗಳ ಜೊತೆ ಕಬಡ್ಡಿ ಆಡುತ್ತರ ಕಾಣ್ತವನೆ. ಈ ಎಣ್ಣೆ ಹೊಡೆಯೋದ್ರಲ್ಲಿ ಹುಡುಗರು ಮಾತ್ರ ಅಲ್ಲ ಗುರು, ಹುಡುಗಿಯರು ಕೂಡ ಯಾರಿಗೂ ಕಮ್ಮಿ ಇಲ್ಲ ಬಿಡಿ. ಒಂದು ಕಾಲದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಕೂಡ ಕಾಲಿಡ್ತಿರ್ಲಿಲ್ಲ ಅಂತ ನಮ್ಮ ಅಜ್ಜಿ ತಾತಂದ್ರು ಹೇಳೋದನ್ನು ನಾವು ಕೇಳಿರ್ತೇವೆ. ಆದ್ರೆ ಈಗಿನ ಹೆಣ್ಣೈಕ್ಳು ಮಾತ್ರ ಅವ್ರಿಗೆ ಬೇಕಾದ ಬ್ರಾಂಡ್ ನ ತಗೊಳಕ್ಕೆ ಡೈರೆಕ್ಟ್ ಆಗಿ ಬಾರ್ಗೆನೆ ನುಗ್ತವ್ರೆ ಗುರು. ನೋಡ್ಬೇಕು ಕಾಣೆ. ಇಲ್ಲಿ ಬೈಕ್ ಮೇಲೆ ಕೂರೋಕೆ ಕೂಡ ಬರ್ದೆ ತೂಗಾಡ್ತಿರುವ ಈ ಎಣ್ಣೆ ಸಾಹುಕಾರ ಯಾವ್ದೇ ಚೀಫ್ ಲಿಕ್ಕರ್ನೆ ಕುಡಿದಿರ್ಬೇಕು ಅನ್ಸುತ್ತೆ. ಅದಕ್ಕೆ ನೋಡಿ, ನಿಂದ್ರಕ್ಕೆ ಕೂಡ ಬರ್ದೆ ಯಾವ ರೀತಿ ತೂಗಾಡ್ತವನೆ. ಇನ್ನ ಈ ರೀತಿ ಕುಡಿದು ಬಿದ್ದಿರುವ ಈ ಎಣ್ಣೆ ಕಾಕನ ಇವನ ಹೆಂಡತಿ ಬಂದು ಯಾವ ರೀತಿ ಎತ್ತಕೊಂಡೋಗ್ತಾವಳೆ ನೋಡಿ. ಆಹಾ, ಇಂಥ ಹೆಂಡತಿ ಎಲ್ಲ ಕುಡ್ಕರಿಗೆ ಸಿಗಲ್ಲ ಬಿಡಿ. ಈ ಎಣ್ಣೆ ಸಾಹೇಬ್ರಿಗೆ ಕಷ್ಟ ಬಂದ್ರು ಸುಖ ಬಂದ್ರು ಯಾರು ಇದ್ರು ಇಲ್ದಿದ್ರು ಕೂಡ ಅವ್ರ ಕೊನೆ ಕ್ಷಣದವರೆಗೆ ಅವ್ರ ಜೊತೆಗೆ ಇರೋದು ಮಾತ್ರ ಎಣ್ಣೆ ಎಣ್ಣೆ ಎಣ್ಣೆ. ಮತ್ತೆ ಇಷ್ಟು ಪವಿತ್ರವಾದ ಈ ಎಣ್ಣೆನ ಇಲ್ಲಿರುವ ಈ ಹುಡುಗರು ಈ ರೀತಿ ಪೂಜೆ ಮಾಡೋದ್ರಲ್ಲಿ ಯಾವ ತಪ್ಪಿಲ್ಲ ಬಿಡಿ. ಈ ಎಣ್ಣೆ ಸಾಹೇಬ್ರು ಕುಡಿದು ಟೈಟ್ ಆದ್ಮೇಲೆ ಅವ್ರನ್ನ ತಡೆಯೋಕೆ ಯಾರಿಂದ ಕೂಡ ಆಗಲ್ಲ ಗುರು. ಮೇ ಬಿ ಇವ್ರನ್ನ ಕಂಟ್ರೋಲ್ ಮಾಡಕ್ಕೆ ಗೌರ್ಮೆಂಟ್ ಒಂದು ಸ್ಪೆಷಲ್ ಫೋರ್ಸ್ ನ ಇಳಿಸ್ಬೇಕು ಅನ್ಸುತ್ತೆ. ಇಲ್ಲಿ ನೋಡಿ, ಈ ಕಾಕ ಕುಡಿದು ಟೈಟ್ ಆದ್ಮೇಲೆ ಗೌರ್ಮೆಂಟ್ ಬಸ್ ಮೇಲೆನೆ ಹತ್ತಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾವನೆ. ಇಲ್ಲಿ ಕೂಡ ಸ್ಕೂಲ್ ಮುಂದೆ ಬಹಳಷ್ಟು ಬಟರ್ಫ್ಲೈಗಳು ಡ್ಯಾನ್ಸ್ ಮಾಡ್ತಿವೆ. ಮತ್ತೆ ಇಷ್ಟು ಸುಂದರವಾಗಿ ಡ್ಯಾನ್ಸ್ ಮಾಡ್ತಿರುವ ಈ ಬಟರ್ಫ್ಲೈಗಳ ಹಿಂದೆನೆ ಒಂದು ದೊಡ್ಡ ಬಾವಲಿ ಕುಡಿದು ಟೈಟ್ ಆಗಿ ಯಾವ ರೀತಿ ಕುಣಿತಿದೆ ನೋಡಿ. ಇಲ್ಲಿ ನೋಡಿ, ಇಸ್ರೋದವರು ಚಂದ್ರನ ಹತ್ರ ರಾಕೆಟ್ ನ ಕಳಿಸೋಕೆ ಹೊಸ ಹೊಸ ಟೆಕ್ನಾಲಜಿಗಳನ್ನು ಕಂಡುಹಿಡಿತಿದ್ರೆ ಈ ಎಣ್ಣೆ ಸಹಕಾರರು ಮಾತ್ರ ಎಣ್ಣೆ ಕುಡಿಯೋಕೆ ಅಂತ ಎಂತೆಂತ ಟೆಕ್ನಿಕ್ ಗಳನ್ನು ಬಳಸ್ತವ್ರೆ ನೋಡಿ. ಇಲ್ಲಿ ನೋಡಿ, ಏನೋ ಕಡಿಮೆ ರೇಟ್ ನಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ಗಳೇ ಸಿಗ್ತವೆ ಅಂತ ಈ ಹುಡುಗರು ಸ್ಕೂಟಿ ಹಾಕೊಂಡು ಹೋಗಿದ್ದಾರೆ. ಎಣ್ಣೆ ತರುವಾಗ ಪೊಲೀಸರಿಗೆ ಸಿಗ್ಬಾರ್ದು ಅಂತ ಈ ಎಣ್ಣೆನ ಎಲ್ಲಿ ಬಚ್ಚಿಟ್ಟಿದ್ದಾರೆ ನೋಡಿ. ಇಲ್ಲಿರುವ ಈ ಕುಚುಕು ದೋಸ್ತುಗಳನ್ನ ನೋಡಿ, ಎಷ್ಟು ಸಮನಾಗಿ ಎಣ್ಣೆನ ಹಂಚ್ಕೊಳ್ತವ್ರೆ. ಮತ್ತೆ ಯಾವ್ದ್ರಲ್ಲೂ ಮೋಸ ಆದ್ರೂ ಓಕೆ, ಈ ಎಣ್ಣೆ ಹಂಚ್ಕೊಳ್ಳೋದ್ರಲ್ಲಿ ಮಾತ್ರ ಮೋಸ ಆಗ್ಬಾರ್ದು. ನೀವು ಸಿನಿಮಾಗಳಲ್ಲಿ ಚಂದ್ರಮುಖಿ ಸಿನಿಮಾವನ್ನು ನೋಡೇ ಇರ್ತೀರ. ಆದ್ರೆ ಇಲ್ಲಿರುವ ಈ ಅಣ್ಣ ಒಟ್ಟಲ್ಲಿ ಯಾವ ಬ್ರ್ಯಾಂಡ್ ನ ಹಾಕೊಂಡಿರ್ತಾನೋ ಗೊತ್ತಿಲ್ಲ. ಮತ್ತೆ ಒಳ್ಳೆ ಚಂದ್ರಮುಖಿನ ಮೈಯಲ್ಲಿ ಬಂದಿರೋ ತರ ಯಾವ ರೀತಿ ಡ್ಯಾನ್ಸ್ ಮಾಡ್ತಾವನೆ ನೋಡಿ. ಸೊ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಲ ಮತ್ತೆ